ಹೇಗೋ ಏನೋ ಒಂದು ಮಾಡಿ ಗೌರಿ ಲವರಿಂದ ಫೋನ್ ನಂಬರ್ ಇಸ್ಕೊಂಡಿದ್ದಾಯಿತು. ಗೌರಿ ಫೋನ್ ಲವರನ್ನು ಫೋಟೋದಲ್ಲಿ ನೋಡಿದ್ದು ಆಯಿತು. ಇವಾಗ ಕಾಲ್ ಮಾಡಿ ಹೇಗಾದರೂ ಮಾಡಿ ಅವನ ಹತ್ರ ಮಾತಾಡಿ ಅವನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಬೇಕು. ಹಾಗೆ ಮುಂದೆ ನಾನು ಹೆಂಗೆ ಹೇಳ್ತೀನಿ ಹಾಗೆ ಆ ಹುಡುಗ ಕೇಳೋವಂಗೂ ಮಾಡ್ಬೇಕು ನಾನು. ನನ್ನ ಗಂಡ ಹೇಗೋ ಮನೆಯಲ್ಲಿಲ್ಲ. ಈಗಲೇ ಅವನಿಗೆ ಫೋನ್ ಮಾಡಿ ಮಾತಾಡ್ಬಿಡೋಣ. ಮತ್ತೆ ಯಾರಾದರೂ ಬಂದರೆ ಫೋನಲ್ಲಿ ಮಾತಾಡೋದಕ್ಕಾಗಲ್ಲ, ಏನಿಲ್ಲ. ಹೆಸರು ಅಕೂಲ್. ಹುಡುಗ ಪರವಾಗಿಲ್ಲ, ಚೆನ್ನಾಗದಾನ. ನೋಡೋಣ, ಫಸ್ಟ್ ಫೋನಲ್ಲಿ ಮಾತಾಡೋಣ. ಹಲೋ. ಹಲೋ, ಅಕುಲ್ ಅವರ ಮಾತಾಡ್ತಾ ಇರೋದು? ಹೌದು, ನಾನು ಅಕುಲ್ ಮಾತಾಡ್ತಾ ಇರೋದು. ನೀವ್ಯಾರು ಗೊತ್ತಾಗಲಿಲ್ಲ? ಹಾಯ್ ಅಕುಲ್, ನಾನು ನಿನ್ನ ಲವರ್ ಗೌರಿ ಇದ್ದಾಳಲ್ಲ, ಅವರು ಅತ್ತಿಗೆಮ್ಮ ಮಾತಾಡ್ತಾ ಇರೋದು, ಕವಿತಾ ಅಂತ. ಓ ಕವಿತಾ ಅವರ, ಸಾರಿ ಮೇಡಮ್, ಏನು ತಪ್ಪು ತಿಳ್ಕೊಬೇಡಿ. ಅದು ಗೌರಿ ಕಾಲ್ ಮಾಡಿ ಹೇಳಿದ್ಲು ನೀವು ಕಾಲ್ ಮಾಡ್ತೀರಿ ಅಂತ. ಅದು ಸಡನ್ನಾಗಿ ಅನ್ನೋ ನಂಬರ್ ಬಂದುಬಿಡ್ತಲ್ಲ, ನನಗೆ ಗೊತ್ತಾಗಲಿಲ್ಲ. ಒಂದು ಸ್ವಲ್ಪ ಬ್ಯುಸಿ ಇದ್ದಲ್ಲ, ಹಾಗಾಗಿ ಮರ್ತು ಬಿಟ್ಟಿದೆ. ಸಾರಿ, ಏನು ಅನ್ಕೋಬೇಡಿ. ಪರವಾಗಿಲ್ಲ, ಇಟ್ಸ್ ಓಕೆ, ನಡೆಯುತ್ತೆ. ಇವಾಗಲಾದರೂ ಗೊತ್ತಾಯ್ತಲ್ಲ ನಾನು ಯಾರಂತ. ಸರಿ ಅಂದಂಗೆ, ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಹಾಂ ರೀ ಮೇಡಮರ, ನಾನು ಆರಾಮದೀನಿ. ನೀವು ಆರಾಮದೀರಾ? ಮನ್ಯಾಗೆಲ್ಲರೂ ಆರಾಮದಾರ ರೀ? ನಮ್ಮ ಗೌರಿ ಅಂತೂ ನಿಮ್ಮ ಬಗ್ಗೆ ಯಾವಾಗಲೂ ಹೇಳ್ತಾನೆ ಇರ್ತಾಳೆ. ನೀವು ಗೌರಿಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ, ಅವ್ರ ಮೇಲೆ ಎಷ್ಟು ಜೀವದಿರಿ ಅನ್ನೋದನ್ನೆಲ್ಲ ಗೌರಿ ಹೇಳ್ತಾ ಇರ್ತಾಳೆ ನನ್ನ ಹತ್ರ. ಓ ಹೌದಾ, ಹಾಂ ಸರಿ. ಅದು ಕವಿತೆ, ನಮ್ಮ ಗೌರಿ ನನಗೆ ಒಂಥರ ಸ್ವಂತ ತಂಗಿ ಇದ್ದಂಗೆ. ನಾವಿಬ್ಬರು ಅಕ್ಕ ತಂಗಿ ಥರ ಇದ್ದೀವಿ. ಅದಕ್ಕೆ ನಮ್ಮ ಗೌರಿಗೆ ಏನೇ ಪ್ರಾಬ್ಲಮಲ್ಲಿದ್ರೂ ಅವಳಿಗೆ ಆದಷ್ಟು ಆ ಪ್ರಾಬ್ಲಮ್ಮಿಂದ ಹೊರಗಡೆ ಬರೋಂಗೆ ನಾನು ಹೆಲ್ಪ್ ಮಾಡ್ತೀನಿ. ನನಗೇನಾದರೂ ಸಮಸ್ಯೆ ಇದ್ರೂ ಗೌರಿ ನನಗೆ ಹೆಲ್ಪ್ ಮಾಡ್ತಾಳೆ. ಹಾಗಿದ್ದೀವಿ. ಅದಕ್ಕೋಸ್ಕರ ಇವಾಗ ನಿಮ್ಮಿಬ್ಬರು ಲವ್ ಮ್ಯಾಟ್ರಲ್ಲಿ ನಾನು ಎಂಟ್ರಿ ಆಗೋ ಹಾಗಾಯಿತು. ಹೌದನ್ರಿ ಮೇಡಮರ, ಚಲೋ ಆತು ಬಿಡ್ರಿ. ನೋಡಪ್ಪ ಅಕುಲ್, ನಮ್ಮ ಮನ್ಯಾಗ ಗೌರಿನ ಎಲ್ಲರೂ ಭಾಳ ಮುದ್ದಾಗಿ ಸಾಕ್ಬಿಟ್ಟಾರ ನೋಡು. ಒಬ್ಬಳೇ ಮಗಳಂತ ಸ್ವಲ್ಪ ಮನ್ಯಾಗ ಎಲ್ಲರಿಗೂ ಪ್ರೀತಿ ಜಾಸ್ತಿ ಗೌರಿ ಮೇಲೆ. ಇವಾಗ ನೀನು ನಮ್ಮ ಗೌರಿನ ನಿಜವಾಗ್ಲೂ ಪ್ರೀತಿಸ್ತಾ ಇದೆಯಾ ತಾನೆ? ಮೋಸ ಗೀಸ ಏನೂ ಮಾಡಲ್ಲ ತಾನೆ? ಅಯ್ಯೋ ಹಾಗೇನಿಲ್ಲ ರೀ ಮೇಡಮರ, ನಾನು ಗೌರಿನ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ನಾನು ಯಾಕೆ ರೀ ಮೇಡಮರ ಸುಳ್ಳು ಹೇಳಿ? ನನಗಂತೂ ಗೌರಿ ಇಲ್ಲ ಅಂದ್ರೆ ಇರೋದಕ್ಕೆ ಆಗೋದಿಲ್ಲ ರೀ ಮೇಡಮರ. ಅಷ್ಟು ಇಷ್ಟಪಡ್ತೀನಿ ಗೊತ್ತೇನ್ರಿ ನಾನು ಗೌರಿನ. ದಿನಕ್ಕಲ್ಲ, ಹೊತ್ತಿಗೆ ಒಂದು ಸಲನಾದರೂ ನಾನು ಗೌರಿ ಜೊತೆ ಮಾತಾಡಲಿಲ್ಲ ಅಂದ್ರೆ ನನಗೆ ಊಟ ಮಾಡೋದಕ್ಕೂ ಮನಸ್ಸು ಬರೋದಿಲ್ಲ ಗೊತ್ತೇನ್ರಿ ಮೇಡಮರ. ಅಷ್ಟು ಇಷ್ಟಪಡ್ತೀನಿ ನಾನು. ಗೌರಿ ಇಲ್ಲ ಅಂದ್ರೆ ನಾನಂತೂ ಬದುಕೋದೇ ಇಲ್ಲ ರೀ ಮೇಡಮರ. ಅಷ್ಟು ಇಷ್ಟ ನನಗೆ ಗೌರಿ ಅಂದ್ರೆ. ಮೇಡಮರ, ದಯವಿಟ್ಟು ಹೆಂಗಾರ ಮಾಡಿ ನಿಮ್ಮ ಮನ್ಯಾಗ ನಮ್ಮ ಮದುವೆದು ಒಪ್ಪಿಸ್ರಿ ಮೇಡಮರ. ಗೌರಿ ನನ್ನನ್ನು ಹೇಗಾದರೂ ಮಾಡಿ ಒಂದು ಮಾಡಿರಿ ಮೇಡಮರ. ನಿಮ್ಮನ್ನು ನಂಬಿನ್ರಿ ನಾನು. ನೋಡಕ್ಕುಲ್, ನಮ್ಮ ಮನ್ಯಾಗ ಒಂಥರ ಇದು ಹಳ್ಳಿ. ನಿನಗೆ ಗೊತ್ತಿರೋ ಹಂಗೆ ನೀನು ಸಿಟಿಯಲ್ಲಿ ಬೆಳೆದವನೇ ಅಲ್ಲ. ನಿನಗೆ ಗೊತ್ತಿಲ್ಲದೆ ಇರೋದು ಏನಿದೆ ಈ ಹಳ್ಳಿನಲ್ಲಿ ಲವ್ ಮ್ಯಾರೇಜು ಅದೆಲ್ಲ ಅಂದ್ರೆ ಒಮ್ಮೆಗೆ ಎಷ್ಟು ಹೆದರ್ಕೊಂಡ್ಬಿಡ್ತಾರಂದ್ರೆ ಆಕಾಶನ ಬಿಚ್ಚಿ ಅವ್ರ ತಲೆ ಮೇಲೆ ಬಿತ್ತೇನೋ ಅನ್ನೋಂಗೆ ಆಡ್ತಾರೆ. ಅಷ್ಟು ಹೆದರಿಕೆ ಇಲ್ಲಿ ಲವ್ ಮ್ಯಾರೇಜ್ ಅಂದರೆ, ಗೊತ್ತಾ? ಸಿಟಿನಲ್ಲಾದ್ರೆ ಲವ್ ಮ್ಯಾರೇಜ್ ಎಲ್ಲ ಕಾಮನ್ ಆಗಿಬಿಡತ್ತೆ. ಮನೆಯಲ್ಲಿ ಹೇಳಿದ್ರೂ ಅರ್ಥ ಮಾಡ್ಕೋತಾರೆ, ಸಪೋರ್ಟ್ ಮಾಡ್ತಾರೆ. ಆದರೆ ಇಲ್ಲಿ ಹಾಗಲ್ಲ. ಲವ್ ಮ್ಯಾರೇಜ್ ಅಂದ್ರೆ ಏನು ಲವ್ ಮಾಡೋಣ ಅಂತಂದ್ರೆ ಏನೋ ದೊಡ್ಡ ಅಪರಾಧ ಮಾಡೋಣ ಏನೋ ಅನ್ನೋಂಗೆ ನೋಡ್ತಾರೆ ಮನ್ಯಾಗ. ಅಯ್ಯೋ ಮೇಡಮರ, ನೀವೇ ಹೆಂಗಂದ್ರೆ ಹೆಂಗ್ರಿ? ಮತ್ತು ನನ್ನನ್ನು ಗೌರಿನ ಹೆಂಗ್ರಿ ಮೇಡಮರ ನೀವು ಒಂದು ಮಾಡ್ತೀರಿ? ಅಯ್ಯೋ, ಒಮ್ಮೆಗೆ ಗಾಬರಿ ಆಗಬೇಡ ಅಕೋಲು. ನಾನು ಅದಕ್ಕೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೀನಿ. ನೀನೇನಾದರೂ ನಾನು ಹೇಳ್ದಂಗೆ ಕೇಳಿದೆ ಅಂದರೆ ನಿನ್ನನ್ನು ಗೌರಿನ ಬೇರೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಯ್ಯೋ ಅದೇನಂತ ಹೇಳ್ರಿ ಮೇಡಮರ. ನಾನು ಗೌರಿಗೋಸ್ಕರ ಏನು ಮಾಡೋದಕ್ಕೂ ರೆಡಿ ಅದೀನಿ, ಎಂಥ ರಿಸ್ಕ್ ತೊಗೊಳಕ್ಕೂ ರೆಡಿ ಅದೀನಿ ರೀ ಮೇಡಮರ. ಹೇಳ್ರಿ ಮೇಡಮರ, ಅದು ಏನಂತಂದು. ಫಸ್ಟ್ ನಾನು ನಿನಗೆ ಒಂದೆರಡು ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡು. ಆಮೇಲೆ ಅದು ಏನೋ ಎತ್ತ ಅಂತ ಅನ್ನೋದನ್ನು ನಾನು ನಿನಗೆ ಹೇಳ್ತೀನಂತ. ಹಾಂ ಕೇಳ್ರಿ ಮೇಡಮರ. ಇವಾಗ ನಿಮ್ಮ ಮನ್ಯಾಗ ನೀನು ಒಂದು ಹುಡುಗಿನ ಇಷ್ಟಪಡಾಕೊಂತಿದ್ದಿ. ಅದು ಹಳ್ಳಿ ಹುಡುಗಿ ಅಂದ್ರೆ ನಿಮ್ಮ ಮನ್ಯಾಗ ಒಮ್ಮೆಗೆ ಒಪ್ಕೊಂಡ್ಬಿಡ್ತಾರ? ನಿನ್ನ ನೋಡಿದ್ರೆ ಸ್ವಲ್ಪ ರಿಚ್ ಇರೋನು ಅಂತ ಅನ್ಸುತ್ತೆ. ನಿಮ್ಮ ಮನೆಯಲ್ಲಿ ಅಷ್ಟು ಲಗುನ ಹಳ್ಳಿ ಹುಡುಗಿನ ನೀನು ಮದುವೆ ಹಾಕಿನಿ, ನೀನು ಇಂಥ ಹುಡುಗಿನ ಲವ್ ಮಾಡಾಕೊಂತೀನಿ ಅಂತ ಅಂದ್ರೆ ನಿಮ್ಮ ಮನೆಯಲ್ಲಿ ಒಪ್ಕೋತಾರ? ಅದು ರೀ ಮೇಡಮರ. ಪರವಾಗಿಲ್ಲ, ನಿಜಾನೇ ಹೇಳು. ನಾನು ಸಿಟಿನಲ್ಲಿ ಬೆಳೆದಿರೋ ಹುಡುಗಿ, ನನಗೂ ಗೊತ್ತಾಗುತ್ತೆ ಎಲ್ಲನೂ. ನೀನೇನು ಹೆದರ್ಕೊಳಕ್ಕೆ ಹೋಗಬೇಡ. ಏನಿದೆ ಅದನ್ನು ಡೈರೆಕ್ಟಾಗಿಯೇ ಹೇಳು ನನ್ನ ಹತ್ರ.
ಅದು ರೀ ಮೇಡಮರ ನಮ್ಮ ಮನ್ಯಾಗ ಒಂದು ಸ್ವಲ್ಪ ರಿಚ್ ಅದಾರಲ್ರಿ ಅಷ್ಟು ಲಘೂನ ನಾನು ಹೇಳಿದ ತಕ್ಷಣ ನಮ್ಮ ಮನ್ಯಾಗ ಮದ್ವೆಗೆ ಒಪ್ಕೊಳೋದು ಡೌಟ್ ರೀ. ಯಾಕಂದ್ರೆ ನಾನಿನ್ನೂ ಇವಾಗ ಡಿಗ್ರಿ ಸೆಕೆಂಡ್ ಇಯರ್ ಅಲ್ಲನ್ರಿ ಮೇಡಮರ, ಇನ್ನೂ ನಾನು ಓದಬೇಕು, ಆಮೇಲೆ ಜಾಬ್ ತಗೋಬೇಕು, ಆಮೇಲೆ ನಮ್ಮ ಮನ್ಯಾಗ ಮದ್ವೆ ಅಂತ ಅಂದಾರಿ ಮೇಡಮರ. ನಂದಿನ್ನೂ ಡಿಗ್ರಿ ಇನ್ನೂ 1 ವರ್ಷ ಬಾಕಿ ಐತ್ರಿ ಮೇಡಮರ. ಅದಕ್ಕೋಸ್ಕರ ನಮ್ಮ ಮನ್ಯಾಗ ಈಗಲೇ ಮದುವೆ ಬೇಡ, ಡಿಗ್ರಿ ಎಲ್ಲ ಮುಗಿಲಿ ಅಂತಂದಾರೆ. ಅದು ಅಲ್ಲದೆ ನಮ್ದು ಒಂದು ಆಫೀಸ್ ಐತ್ರಿ. ಡಿಗ್ರಿ ಮುಗಿದ ಮೇಲೆ ನಾನು ಅಲ್ಲಿ ಹೊರಗಡೆ ಕೆಲಸ ಹುಡುಕೋ ಅವಶ್ಯಕತೆ ಏನಿಲ್ಲ, ಬಟ್ ನಮ್ಮ ಆಫೀಸಲ್ಲಿನೇ ನಾನು ವರ್ಕ್ ಮಾಡಬೇಕಲ್ಲ. ಸೊ ನಮ್ಮ ಮನೆಯಲ್ಲಿ ಇಷ್ಟು ಬೇಗ ಮದುವೆಗೆ ಒಪ್ಕೊಳಲ್ಲ. ಆದರೆ ಗೌರಿ ನನ್ನ ಮಾತನ್ನು ಅರ್ಥ ಮಾಡ್ಕೋತಾನೆ ಇಲ್ಲ. ಬೇಗ ಬೇಗ ನಿಮ್ಮ ಮನೆಯಲ್ಲಿ ಒಪ್ಸಿ ನಿಮ್ಮ ಮನೆಯವ್ರನ್ನ ಕರ್ಕೊಂಬಂದು ನಮ್ಮ ಮನೆಯಾಗೆಲ್ಲ ಮಾತಾಡು, ಮದುವೆ ಆಗೋಣ, ಆಮೇಲೆ ಬೇಕಾದ್ರೆ ಸ್ಟಡಿ ಮಾಡಿದ್ರಾತು, ನೀ ಜಾಬ್ ಮಾಡಂತೆ ಅಂತ ನಾನು ಹಿಂಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಕ್ಕಂತಾಳ್ರಿ ಮೇಡಮ್ ಅವ್ರ. ನಿಮ್ಗೆ ಗೊತ್ತಲ್ರಿ, ನೀವು ರಿಚ್ ಅದಿರಿ ಅಂತಂದು ಹೇಳ್ತಾ ಇದ್ಲು ಗೌರಿ. ಅದಕ್ಕೋಸ್ಕರ ನನ್ನ ಕಷ್ಟ ಏನನ್ನೋದು ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ನಮ್ಮ ಮನ್ಯಾಗ ಈಗಲೇ ನಾನು ಮದುವೆ ಮಾಡೋಕೆ ರೆಡಿ ಇಲ್ರಿ. ಅಂಥದ್ರಲ್ಲಿ ಹಳ್ಳಿ ಹುಡುಗಿನ ಲವ್ ಮಾಡಕೊಂತೀನಿ ಅಂತಂದ್ರೆ ನಮ್ಮ ಮನ್ಯಾಗ ಒಪ್ಕೊಳೋದು ಡೌಟ್ ಐತ್ರಿ ಮೇಡಮ್ ಅವ್ರ. ಅವ್ರನ್ನ ಒಪ್ಪಿಸ್ಬೇಕಂದ್ರೆ ನನಗೊಂದು ಸ್ವಲ್ಪ ಟೈಮ್ ಬೇಕಾಗತ್ತೆ ರೀ. ಅದಕ್ಕೆ ಗೌರಿ ವೇಟ್ ಮಾಡ್ತಾನೇ ಇಲ್ಲ. ಇವಾಗ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ರಿ. ಗೌರಿ ಒಳ್ಳೆ ಹುಡುಗಿ ಅದಾಳ್ರಿ. ಆಮೇಲೆ ಗೌರಿ ಮನೆಯವ್ರು ನೀವೆಲ್ಲರೂ ಒಳ್ಳೆಯರದಿರಿ, ಅದು ನನಗೆ ಗೊತ್ತೈತಿ. ಆದರೆ ನಾನು ಹೇಳಿದ ತಕ್ಷಣ ನಮ್ಮ ಮನ್ಯಾಗ ಗೊತ್ತಾಗಬೇಕಲ್ರಿ ಮೇಡಮ್ ಅವ್ರ. ನನಗೊಂದು ಸ್ವಲ್ಪ ಟೈಮ್ ಬೇಕು ಮನ್ಯಾಗ ಎಲ್ಲರನ್ನೂ ಒಪ್ಸಕ್ಕೆ. ದಯವಿಟ್ಟು ಗೌರಿಗೂ ನೀವು ಹೇಳ್ತೀರಾ ರೀ, ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡು ಅಂತಂದು. ಅಯ್ಯೋ ಅಕ್ಕೋಲ, ನಮ್ಮ ಮನ್ಯಾಗ ಆಲ್ರೆಡಿ ಗೌರಿ ಮೇಲೆ ಒಂದು ಸ್ವಲ್ಪ ಅನುಮಾನ ಬಂದಂಗೆ ಆಗೈತಿ. ನಾನು ಒಪ್ಕೋತೀನಿ, ನೀನು ಹೇಳ್ತಿ ನಿಜ ಐತಿ, ಮನೆಯಲ್ಲ ಅಷ್ಟು ಲಘುನ ಒಪ್ಕೊಳಂಗಿಲ್ಲ, ಇವಾಗ ಗೌರಿ ವೇಟ್ ಮಾಡಬೇಕು. ಆದರೆ ನಮ್ಮ ಮನ್ಯಾಗ ಹಂಗಲ್ಲ, ಆಲ್ರೆಡಿ ಅನುಮಾನ ಬಂದೈತಿ. ಏನಾದರೂ ಗೌರಿ ನಿಮ್ಮನ್ನು ಲವ್ ಮಾಡಾಕುಂತಾಳ ಅನ್ನೋದು ಏನಾದರೂ ಕನ್ಫರ್ಮ್ ಆತಂದ್ರೆ ನಮ್ಮ ಮನ್ಯಾಗ ಮುಗಿಯಿತು ಕತೆ. ನಾಡ್ದಾಗ ಗೌರಿಗೆ ವರಾನ ಯಾವ್ದಾರು ಹುಡುಕಿ ಮದುವೆ ಮಾಡಿ ಕಳಿಸ್ಬಿಡ್ತಾರೆ ಅಷ್ಟೇ. ಅಯ್ಯೋ ಮೇಡಮರ, ಹಂಗೆ ಮಾತ್ರ ಆಗಬಾರ್ದು ರೀ. ಗೌರಿನ ಬಿಟ್ಟು ನನ್ನ ಕೈಯಾಗಿ ಇರೋಕ್ಕಾಗಲ್ರಿ ಮೇಡಮರ. ದಯವಿಟ್ಟು ನೀವೇ ಏನಾದರೂ ಮಾಡಿರಿ ಮೇಡಮರ. ನೋಡಕ್ಕಲು, ನೀನು ನಿಮ್ಮ ಮನ್ಯಾಗ ಒಪ್ಸಾಕ ಆಗೋದಿಲ್ಲ. ಇವಾಗ ಗೌರಿನೂ ಇಲ್ಲಿ ಮನ್ಯಾಗ ಒಪ್ಸಾಕ ಆಗಂಗಿಲ್ಲ. ನೀವಿಬ್ಬರು ಒಬ್ರನ್ನೊಬ್ರು ಬಿಟ್ಟಿರೋದಕ್ಕೂ ರೆಡಿ ಇಲ್ಲ ಅಂತೀರಿ. ಅದಕ್ಕೋಸ್ಕರ ನೀವಿಬ್ರು ಏನು ಮಾಡಂದರೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ನಿಮ್ಮಿಬ್ರಿಗೂ ಹೇಗಾದರೂ ಮಾಡಿ ಈ ವಾರದಲ್ಲಿ ಈಗ ಇನ್ನೊಂದು ದಿನ, ನಾಳೆ ಅಥವಾ ನಾಡ್ದು, ಭಾಳ ದಿನ ಡಿಲೇ ಮಾಡೋಕ್ಕೆ ಹೋಗ್ಬೇಡ್ರಿ. ನಾಳೆ ಇಲ್ಲಾಂದ್ರೆ ನಾಡ್ದು ಹೇಗಾದರೂ ಮಾಡಿ ನೀನು ಗೌರಿನ ಕರ್ಕೊಂಡು ಎಲ್ಲಾದರೂ ದೂರ ಹೋಗಿ ಇಬ್ಬರು ಎಲ್ಲಾದರೂ ಯಾವ್ದಾದ್ರು ದೇವಸ್ಥಾನದಲ್ಲಿ ಮದುವೆ ಆಗಿಬಿಡ್ರಿ. 1 ತಿಂಗಳು ಈ ಕಡೆ ಬರಲಾರ್ದಂಗೆ ಅಲ್ಲಿ ದೂರ ಎಲ್ಲಾದರೂ ಇದ್ಬಿಡಿ. ಆಮೇಲೆ 1 ತಿಂಗಳಾದಮೇಲೆ ನೀವು ಈ ಕಡೆ ಬಂದ್ರಂದ್ರೆ ಹೆಂಗೋ ನೀವಿಬ್ಬರು ಮದುವೆ ಆಗಿರ್ತೀರಾ. ಇಬ್ಬರು ಮನೆಯಲ್ಲಿ ಒಪ್ಕೋತಾರೆ. ಯಾಕಂದ್ರೆ ಮದುವೆ ಆದಮೇಲೆ ಇಬ್ಬರೂ ಬೇರೆ ಮಾಡೋದಕ್ಕಾಗೋದಿಲ್ಲಲ್ಲ. 1 ತಿಂಗಳು ಅನ್ನಷ್ಟು ಹೀಗೂ ಕೋಪ ಒಂದು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿರುತ್ತೆ. ನೀವಿಬ್ರು ಒಪ್ಕೋತಾರೆ. ಏನಂತೀಯ? ಏನ್ರಿ ಮೇಡಮ್ ಅವರ, ಓಡೋಗಿ ಮದುವೆ ಆಗಬೇಕಾ? ಹ್ಞೂ ಅಕ್ಕುಲ್, ಇವಾಗ ನೀವಿಬ್ಬರು ಮದುವೆ ಆಗ್ಬೇಕಂದ್ರೆ ಇದೊಂದೇ ನಿಮಗಿರೋ ಆಪ್ಷನ್. ಇದನ್ನು ಬಿಟ್ಟರೆ ಬೇರೆ ಯಾವ ಆಪ್ಷನೂ ಇಲ್ಲ, ಗೊತ್ತಾ? ಅಯ್ಯೋ ಮೇಡಮರ, ನಾ ಗೌರಿಗೋಸ್ಕರ ಏನು ಮಾಡೋದಕ್ಕೂ ರೆಡಿ ಅದೀನಿ ರೀ. ಆದರೆ ಗೌರಿ ಓಡೋಗಿ ಮದುವೆ ಆಗೋದಕ್ಕೆ ಒಪ್ಕೋತಾನೆ ಇಲ್ಲ ರೀ. ಆಕೆಗೆ ನಮ್ಮ ಮನೆಯಲ್ಲಿ ಒಪ್ಪಿಸಿ, ಅವ್ರ ಮನೆಯಲ್ಲಿ ಒಪ್ಪಿಸಿ, ಇಬ್ಬರು ಮನೆಯಲ್ಲಿ ಒಪ್ಕೊಂಡ ಮೇಲೇ ಮದುವೆ ಆಗಬೇಕು ಎಲ್ಲರ ಮುಂದೆ ಅನ್ನೋ ಆಸೆ. ನಾನು ಎಷ್ಟೋ ಸಲ ಹೇಳಿದ್ದೀನಿ ಅವಳಿಗೆ, ಆದರೆ ಅವಳು ನನ್ನ ಮಾತು ಕೇಳ್ತಾನೇ ಇಲ್ಲ. ಇವಾಗ ನಿಮ್ಮ ಮಾತು ಕೇಳ್ತಾಳಂತ ಅಂದ್ಕೊಂಡಿದ್ದಾರೆ. ಅವಳಿಗೆ ಓಡೋಗಿ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ರೀ ಮೇಡಮರ. ನಾನಂತೂ ರೆಡಿ ಅದೀನಿ. ನನಗೂ ಆ್ಯಕ್ಚುಲಿ ಓಡೋಗಿ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ರೀ ಮೇಡಮರ. ಆದ್ರೆ ಗೌರಿಗೋಸ್ಕರ ಏನು ಮಾಡೋದಕ್ಕೂ ರೆಡಿ ಅದೀನಿ ರೀ ನಾನು. ವೆರಿ ಗುಡ್ ಅಕುಲ್, ನೀನೇನು ಚಿಂತೆ ಮಾಡೋದಕ್ಕೆ ಹೋಗಬೇಡ. ಗೌರಿ ನಿನ್ನ ಜೊತೆ ಬರೋದಕ್ಕೆ ನಾನು ಒಪ್ಪಿಸ್ತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ. ಆರಾಮಾಗಿ ಎಲ್ಲಿ ಹೋಗಿ ಮದುವೆ ಆಗಬೇಕು ಏನು ಅನ್ನೋದನ್ನು ನಾನೇ ಪ್ಲ್ಯಾನ್ ಮಾಡಿ ನಿಮ್ಗೆ ಹೇಳ್ತೀನಿ. ನೀವು ಅಲ್ಲಿ ಹೋಗೋದಷ್ಟೇ ಮಾಡಿ. ಆಮೇಲೆ ನೀವು ಅಮೌಂಟಿನ ಬಗ್ಗೆನೂ ಏನು ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ನೀವು ಆರಾಮಾಗಿ 1 ತಿಂಗಳು ಎಲ್ಲಿರಬೇಕು ಅನ್ನೋದನ್ನು ನಾನು ವ್ಯವಸ್ಥೆ ಮಾಡ್ತೀನಿ. ದುಡ್ಡಿಂದು ಎಲ್ಲನೂ ನಾನು ವ್ಯವಸ್ಥೆ ಮಾಡ್ತೀನಿ. ನೀವಿಬ್ಬರು ಹೋಗೋದ್ರ ಕಡೆ ಅಷ್ಟೇ ತಲೆ ಕೆಡಿಸ್ಕೊರಿ, ಸರಿನಾ? ಮೇಡಮರ, ಇದಕ್ಕೆಲ್ಲ ಗೌರಿ ಒಪ್ಕೋತಾಳಂತ ಅನ್ಸುತ್ತಾ ನಿಮ್ಗೆ? ಕೂಲ್, ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಅದ್ರ ಬಗ್ಗೆ ಎಲ್ಲ ನಾನು ಪ್ಲ್ಯಾನ್ ಮಾಡ್ತೀನಿ. ನಿಮ್ಗೆ ಅದ್ರ ಬಗ್ಗೆ ಎಲ್ಲ ನಾನು ಪ್ಲ್ಯಾನ್ ಮಾಡಿ ವಾಟ್ಸಪ್ ಮಾಡ್ತೀನಿ, ಇಲ್ಲಾಂದರೆ ಕಾಲ್ ಮಾಡಿನೇ ಹೇಳ್ತೀನಿ. ಗೌರಿನ ಒಪ್ಸೋ ಜವಾಬ್ದಾರಿ ನಂದು. ಅಮೌಂಟಿಂದ ಏನು ನೀವು ಚಿಂತೆ ಮಾಡಬೇಡಿ. ನಾಳೆ ಇಲ್ಲಾಂದರೆ ನಾಡ್ದು 2ರಲ್ಲಿ 1 ದಿನ ಹೋಗೋದಕ್ಕೆ ರೆಡಿಯಾಗಿರಿ. ಆದಷ್ಟು ಬೇಗ ನೀವು ಮನೆಯಿಂದ ಹೋಗಿ ಮದುವೆ ಆಗೋದು ಒಳ್ಳೆಯದು. ಯಾಕಂದ್ರೆ ಮನೆಯಲ್ಲಿ ವಿಷಯ ಗೊತ್ತಾತಂದ್ರೆ ಗೌರಿನ ಹೊರಗಡೆ ಬಿಡೋದೇ ಇಲ್ಲ. ಅದಕ್ಕೋಸ್ಕರ ಅಷ್ಟರಲ್ಲಿ ನೀವಿಬ್ಬರನ್ನು ಮದುವೆ ಆಗುವಾಗೆ ನಾನು ಮಾಡ್ತೀನಿ, ಸರಿನಾ? ಸರಿ ರೀ ಮೇಡಮರ, ನೀವಿಷ್ಟು ಧೈರ್ಯ ಕೊಡಾಕೊಂತೀರಿ ಅಂತ ಅಂದಮೇಲೆ ನಾನು ಧೈರ್ಯ ತೊಗೊಳ್ದೇ ಇರ್ತೀನ. ನೀವು ಯಾವಾಗ ಅಂತೀರಿ ಆವಾಗ ಗೌರಿನ ಕರ್ಕೊಂಡು ಹೋಗೋದಕ್ಕೆ ನಾನು ರೆಡಿ ಇದ್ದೀನಿ ರೀ ಮೇಡಮರ. ನೀವು ಯಾವಾಗ ಏನು ಅನ್ನೋದನ್ನು ನನಗೊಂದು ಕಾಲ್ ಮಾಡಿ ಹೇಳಿ, ನಾನು ಇಲ್ಲೆಲ್ಲರೂ ರೆಡಿ ಮಾಡ್ಕೋತೀನಿ ಮೇಡಮರ.
ಹ್ಞೂ ಸರಿ ಆಯ್ತು ಅಕ್ಕೋಲ. ಸರಿ, ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಅದರದ್ದೆಲ್ಲ ವ್ಯವಸ್ಥೆ ಮಾಡಿ ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಸರಿನಾ? ಇವಾಗ ಇಡ್ಲಾ ರೀ? ಸರಿ ರೀ ಮೇಡಮರ, ನಿಮ್ಮ ಈ ಉಪಕಾರನ ನಾನು ಈ ಜನ್ಮದಲ್ಲಿನ ಮರೆಯಂಗಿಲ್ಲ ರೀ ಮೇಡಮರ. ನಮಸ್ಕಾರ ರೀ ಮೇಡಮರ. ಥ್ಯಾಂಕ್ಸ್ ರೀ ಮೇಡಮರ, ಇಂಥ ದೊಡ್ಡ ಉಪಕಾರ ಮಾಡಕೊಂತಿರಲ್ಲ ಅದಕ್ಕೆ. ಅಯ್ಯೋ, ಥ್ಯಾಂಕ್ಸ್ ಕಿಂಗ್ಸ್ ಎಲ್ಲ ಯಾಕೆ ರೀ ಅಕ್ಕೋಲವ್ರ. ನಾನು ನನ್ನ ನಾದಿನಿ ಗೌರಿಗೋಸ್ಕರ ಏನು ಮಾಡೋದಕ್ಕೂ ರೆಡಿ ಇದ್ದೀನಿ. ಸರಿ, ಇಡ್ತೀನಿ. ಸರಿ ರೀ ಮೇಡಮರ. ಎಸ್ ಎಸ್, ಎಲ್ಲ ನಾನು ಅನ್ಕೊಂಡಿರೋ ಹಾಗೇ ಆಗ್ತಾ ಇದೆ. ಏನ್ಲೇ ದೋಸ್ತ, ಏನೋ ಭಾಳ ಖುಷಿಯಾಗಿದ್ದಂಗೆ ಅದಿದಿ. ಏನಾಯ್ತು? ಏನು ನಿನ್ನ ಡವ್ ಫೋನ್ ಮಾಡಿದ್ಲನ? ನನ್ನ ಡವ್ ಅಲ್ಲಲೇ, ನನ್ನ ಡವ್ದು ಅತ್ತಿಗೆಮ್ಮ ಅವ್ರು ಫೋನ್ ಮಾಡಿದ್ರು ಈಗ. ಏನ್ಲೇ, ಅವ್ರ ಅತ್ತಿಗೆಮ್ಮ ಫೋನ್ ಮಾಡಿದ್ರು ಅಂತಿದ್ದಿ, ಇಷ್ಟೊಂದು ಖುಷಿ ಆಗದಿದ್ದಿ? ಏನು ಸಮಾಚಾರ? ಏನು ಅವ್ರ ಮನ್ಯಾಗ ಎಲ್ಲರೂ ನಿಮ್ಮ ಮದುವೆಗೆ ಒಪ್ಕೊಂಡ್ಬಿಟ್ಟಾರನ? ಚಚೆ, ಏನು ಮಾತಾಡಕೊಂತಿಲ್ಲ ನೀನು. ಅವ್ರ ಮನ್ಯಾಗ ಎಲ್ಲರೂ ಮದುವೆಗೆ ಒಪ್ಕೊಂಡಿದ್ರೆ ನಾನು ಯಾಕೆ ಇಷ್ಟೊಂದು ಖುಷಿಯಾಗಿರ್ತಿದ್ದೆ? ಮತ್ತೇನಾತ್ಲೇ, ಮನ್ಯಾಗ ಒಪ್ಕೊಂಡಿಲ್ಲ ಅಂತಿದ್ದಿ, ಅವ್ರ ಅತ್ತಿಗೆಮ್ಮ ಫೋನ್ ಮಾಡಿದ್ರು ಅಂತಿದ್ದಿ, ಮತ್ತು ಇಷ್ಟೊಂದು ಖುಷಿ ಆಗೋದಿದೆ ಅಂತಿದ್ದಿ. ಏನು ಅವ್ರ ಮನ್ಯಾಗ ಬೇಡ ಅಂತಂದ್ರನು, ನಮ್ಮ ಹುಡುಗಿ ತಂಟೆಗೆ ಬರಬೇಡ ಅಂತ ಏನಾರ ಅಂದ್ರನ? ಯಾಕಂದ್ರೆ ನಿನಗೂ ಹೆಂಗೋ ಆ ಹುಡುಗಿನ ಮದುವೆ ಆಗಕ್ಕೆ ಇಷ್ಟ ಇಲ್ಲ, ಬ್ಯಾಡ ಅಂತಂದ್ರನ? ಚಚೆ ಹೋಗ್ಲೇ, ಹಂಗಂದಿದ್ರು ಏನೋ ನನಗೇನೋ ಮಿಸ್ ಆಯ್ತು ಅಂತಂದು ಬೇಜಾರನಾಗಿರ್ತಿದ್ದೆ. ನೀನೇನ್ಲಿ ನೀನು ಇಷ್ಟೊಂದು ಖುಷಿಯಾಗದೀನಿ, ಏನೇನೋ ಮಾತಾಡ್ತಿದ್ದಿ. ಅಯ್ಯೋ ಮಾರಾಯ, ಅದು ಏನಂತಂದು ಬಾಯ್ಬಿಟ್ಟು ಹೇಳು, ನನಗಂತೂ ಏನೂ ಅರ್ಥನ ಆಗೋವಲ್ದು. ಯಾಕೆ ಇಷ್ಟೊಂದು ಖುಷಿ ಆಗೋದಿದ್ದಿ? ಅದು ಇಷ್ಟೊಂದು ಖುಷಿಯಾಗಿ ನೀನಿರೋದನ್ನು ನಾನು ನೋಡಿದ್ದು ಕಮ್ಮಿ. ಯಾವಾಗಲೂ ಇಷ್ಟ ಖುಷಿಯಾಗೇ ಇರ್ತಿದ್ದಿ ಬಿಡು. ಆದರೆ ಇವತ್ತು ನೋಡಿದ್ರೆ ನಮಗೆ ಖುಷಿ ಆಗೋದಿದೆ ಅಂದ್ರೆ ಏನಾಯ್ತು?